ಹೆಲ್ದಿ ಹಾಗೆಯೇ ಟೇಸ್ಟಿ ಆಗಿರುವಂಥ ಮೆಂತೆ ಇಡ್ಲಿ ಸ್ವಲ್ಪನೂ ಸೋಡಾ ಹಾಕೋದು ಬೇಡ, ಆದ್ರೂ ಸಾಫ್ಟಾಗಿ ಬರುತ್ತೆ. ಕರಾವಳಿ ಕರ್ನಾಟಕ ಭಾಗಗಳಲ್ಲಿ ಬೆಳಗಿನ ತಿಂಡಿಗೆ ಹೆಚ್ಚಾಗಿ ಮಾಡ್ತಾರೆ ಇದನ್ನು. ಫಸ್ಟಿಗೆ 2 ಲೋಟ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3ರಿಂದ 4 ಗಂಟೆ ನೆನೆಸ್ಕೊಳ್ಬೇಕು. ಹಾಗೆಯೇ 4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಕಾಳು, ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆ ಮತ್ತು 4 ಟೇಬಲ್ ಸ್ಪೂನ್ ಆಗುವಷ್ಟು ದಪ್ಪ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಒಂದು 5ರಿಂದ 6 ಗಂಟೆ ನೆನೆಸ್ಕೊಳ್ಬೇಕು. ಅಕ್ಕಿ ಬೇಳೆ ಎಲ್ಲ ನೆನೆದಾದ ನಂತರ ಫಸ್ಟಿಗೆ ನೆನೆಸ್ಕೊಂಡಿರುವಂಥ ಮೆಂತೆ ಕಾಳು ಮತ್ತು ಉದ್ದಿನ ಬೇಳೆನ ನುಣ್ಣಗೆ ರುಬ್ಕೊಂಡು ಇದು ಚೆನ್ನಾಗಿ ಗ್ರೈಂಡ್ ಆದ ನಂತರ 1 ಕಪ್ ಆಗುವಷ್ಟು ಬೆಲ್ಲ ಹಾಗೆಯೇ ನೆನೆಸ್ಕೊಂಡಿರುವಂಥ ಅಕ್ಕಿನ ಸೇರಿಸಿ ತರ್ತರಿಯಾಗಿ ಮತ್ತೆ ರುಬ್ಕೊಳ್ಬೇಕು. ನಂತರ ಹಿಟ್ಟನ್ನು 8ರಿಂದ 10 ಗಂಟೆವರೆಗೂ ಹುಳಿಯಾಗೋದಕ್ಕೆ ಬಿಡಬೇಕು. ಹಿಟ್ಟು ಹುಳಿಯಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡಿರುವಂಥ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿಬಿಟ್ಟು ಸ್ಟೀಮಲ್ಲಿ ಒಂದು 15ರಿಂದ 20 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಟೇಸ್ಟಿಯಾಗಿ ಸಾಫ್ಟ್ ಆಗಿರುವಂಥ ಮೆಂತೆ ಇಡ್ಲಿ ರೆಡಿ ಆಗುತ್ತೆ.